ಈ ಸಿನಿಮಾದಲ್ಲಿ ಒಂದು ವರ್ಲ್ಡ್ ಅಚೀವ್ಮೆಂಟ್ ಹೇಳ್ಬೋದು. ಟೋಟಲ್ ಮೂವಿ ನೋಡುವಾಗ ಒಂದು 5 ಶಾರ್ಟ್ನಲ್ಲೇ ಮೂವಿ ಮಾಡಬೇಕಂತ ನಾವು ನ್ಯಾಷನಲ್ ಸರ್ವರ್ ಡಿಸೈಡ್ ಮಾಡ್ತಾ ಇದ್ದೀವಿ. ಆ ಸಬ್ಜೆಕ್ಟ್ ಯಾವ ಥರ ಮಾಡಬೇಕಂತ ಒಂದು ನಿರ್ಧಾರ ತಗೊಂಡು ಈಚ್ ಶಾರ್ಟ್ 25 ಮಿನಿಟ್ಸ್ ಪ್ಲ್ಯಾನ್ ಮಾಡಿದ್ವಿ. ಟೋಟಲ್ ಮೂಮೆಂಟ್ಸು ನಮ್ಮ ಗಿಂಬಲ್ ಇಟ್ಕೊಂಡು ಮಾಡಿದ್ವಿ. ನಮ್ಮ ಮೇನ್ ಕ್ಯಾಮ್ರಾಮ್ಯಾನು PK ದಾಸನ ಕ್ಯಾಮ್ರಾಮ್ಯಾನ್ ಮಾಡಿದ್ದಾರೆ. ನಿಮಗೆ ಗೊತ್ತು, ಸುಮಾರು ಮಾಡಿದ್ದಾರೆ. ಅವ್ರು ನಮ್ಮಲ್ಲಿ ಸಿಕ್ಕಾಪಟ್ಟೆ ಸಾಥ್ ಕೊಟ್ಟಿದ್ದಾರೆ. ಆ ಜೊತೆಗೆ ಈ 5 ಶಾರ್ಟ್ ಮೂವಿ ಮಾಡುವಾಗ ಯಾವ ಥರ ಪ್ಲ್ಯಾನಿಂಗು, ಟೋಟಲ್ ಪ್ಲ್ಯಾನಿಂಗ್ ಮಾಡೋಕ್ಕೆ ಮುಂಚೆ ನಮ್ಮ ಆರ್ಟಿಸ್ಟ್ ಎಲ್ಲರಿಗೂ ಒಂದು ವರ್ಕ್ಶಾಪ್ ಕೊಟ್ಟು ಮೋರ್ ದೆನ್ 2 to 3 weeks ವರ್ಕ್ಶಾಪ್ ಕೊಟ್ಟು ಅವ್ರು ಮ್ಯಾಕ್ಸಿಮಮ್ ಅವ್ರಿಗೆ ಔಟ್ಪುಟ್ ತಗೋಬೇಕಂದ್ರೆ ಆ ಕ್ಯಾರೆಕ್ಟರ್ಸ್ ಅವ್ರು ಇನ್ಕ್ಲೂಡ್ ಮಾಡಿಕೊಂಡು ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಕಷ್ಟಪಟ್ಟಿದೆ ಅಂತ ಅವರೆಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇನ್ ದ ಮೂವಿ. ಕಷ್ಟ ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಆ ಕಷ್ಟ ನಮ್ಮಿಂದ ನಮ್ಮ ಆರ್ಟಿಸ್ಟ್ಗೆ ಯಾವ ಥರ ಕಷ್ಟಪಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಅವರು ಹೇಳ್ಬೋದು. ಪ್ಲಸ್ ಇದು ಒಂದು ಫೀಮೇಲ್ ಸೆಂಟ್ರಿಕ್ ಸಬ್ಜೆಕ್ಟು. ಈ ಸಮಾಜಕ್ಕೆ ಅತಿ ಬೇಕಾಗಿದ್ದ ಒಂದು ಮೆಸೇಜು. ಆ ಜೊತೆಯಲ್ಲಿ ವಾಟ್ ವಿ ಕ್ಯಾನ್ ಸೇ ಇಸ್ ಎ ಮಿಸ್ಟ್ರಿ ಅಬೌಟ್ ಫಿಮೇಲ್ ಲೈಫ್ ಅಂತ ಒಂದು ಕತೆ ಮಾಡ್ಕೊಂಡಿದ್ವಿ. ಆ ಕಥೆಯಿಂದ ಮಾಡಿದ ಸಿನಿಮಾ ಇದು. ಥ್ಯಾಂಕ್ ಯು. ಅದಿತಿ ಅರ್ಥ ಆಗ್ತಾ ಇಲ್ಲ. See, I want to do something unique always. ಹೊಸತನ ಮಾಡಬೇಕಂತಾನೆ ಇದು ಪ್ಲಾನ್ ಮಾಡಿದ್ದು. ಆಲ್ಮೋಸ್ಟ್ ಐ ವಾಸ್ ಥಿಂಕಿಂಗ್ ದಿಸ್ ಪ್ರಾಜೆಕ್ಟ್ ಆಲ್ಮೋಸ್ಟ್ ಮೋರ್ ದೆನ್ 1 year. 1 year ಇಂದ ಇದು ಪ್ಲಾನ್ ಮಾಡ್ತಾ ಇದೆ. ಇದು ಸಾಧ್ಯ ಮಾಡ್ಬೋದಾ ಅಂತ. ಯಾಕೆಂದರೆ ವರ್ಲ್ಡ್ ಫಸ್ಟ್ ಟೈಮ್ 5 ಶಾರ್ಟ್ ಮೂವಿ. ಇದುವರೆಗೂ ಈ ಪ್ರಯತ್ನ ಯಾರೂ ಮಾಡಿಲ್ಲ. ಸೊ ಇದು ಫಸ್ಟ್ ಟೈಮ್. ಇವರೆಲ್ಲ ಆಲ್ಮೋಸ್ಟ್ ಆಲ್ ಮೈ ಆರ್ಟಿಸ್ಟ್, ದೇ ಆರ್ ಆಲ್ ಕೋಆಪರೇಟೆಡ್ ವಿತ್ ಅಸ್. And especially my Shana, she is almost 1 month I trained her. ಟ್ರೈನ್ ಮಾಡಿ ಒಂದೊಂದು ಶಾರ್ಟ್ ಬಂದು 20 ನಿಮಿಷ, 19 ನಿಮಿಷ, 15 ನಿಮಿಷ ಇದೆ. ಸೊ ಫಸ್ಟ್ ಆಫ್ ಆಲ್ ದೇರ್ ನೋ ಸಾಂಗ್. ಸೊ ಒಂದು ಎಂಟರ್ಟೈನ್ ಮಾಡೋಣ ಅಂತ ಮಾಡಿಬಿಟ್ಟು ಇದನ್ನು ನಾನು ಅಗೇನ್ ವಿ ಪ್ಲಾನ್ ಟು ಇನ್ಸರ್ಟ್ ದ ಸಾಂಗ್ ಅಗೇನ್. ಹರ್ಷಿತಾ ಕಲೆವೆ, ಶಿ ಇಸ್ ಎಂಟರ್. And one song I written for her because should get entertainment with the audience. ಅದಕ್ಕೋಸ್ಕರ ಮಾಡಿರೋದು. And moreover, all dialogue writers, all are women because it's totally women show ಇದು. So anything else? ತೆಗೆದಿದ್ದಾರೆ. ಬಟ್ 5 ಶಾರ್ಟ್ನ ಯಾರು ಪ್ರಯತ್ನ ಪಡಲಿಲ್ಲ. ವಿ ಆರ್ ದ ಫಸ್ಟ್ ಪೀಪಲ್. ಎಲ್ಲರೂ ಒಂದು ಶಾರ್ಟ್ ಮಾಡ್ತಾರೆ, ಬಟ್ ಆ ರೀತಿ ಬೇರೆ ಇದೆ, ಇದು ಈ ರೀತಿ ಬೇರೆ ಇದೆ. ಆ್ಯಂಡ್ ಮೋರ್ ಓವರ್ ಇದನ್ನು ನಾವು ಚಿಕ್ಕ ಕ್ಯಾಮ್ರಾನಲ್ಲಿ ಮಾಡಿಲ್ಲ. ರೆಡ್ ಎಪಿಕ್, ಇಟ್ ಈಸ್ ವೆರಿ ಹೆವಿ. PK ದಾಸ್ ಅವರು ಭಾಳ ಕಷ್ಟಪಟ್ಟರು ಇದು ಮಾಡೋಕ್ಕೆ. ಆ್ಯಂಡ್ ಈವನ್ ಒಂದೊಂದು ಶಾರ್ಟ್ ತೆಗೆಯುವಾಗಲೂ ವಿ ಯೂಸ್ ಟು ಗೋ ಮೆನಿ ಟೇಕ್ಸ್. ಕೈಯೆಲ್ಲ ಅವೆಲ್ಲ ನೋವಾಗುತ್ತೆ. ಈವನ್ I couldn't explain. They're all cooperated, all the technicians. And one more thing, in our movie there is 3 music directors are there. One is Ramesh Krishna, another one Raj Bhaskar, Krishna Priyadarshan. She is from Abu Dhabi. We tried first time AI, total 1 song AI nalide, adu ನಾನು ಪ್ಲೇ ಮಾಡಿಲ್ಲ ಅಲ್ಲಿ. So this is only women subject totally, and people should see and give a good result for us. ಯಾವ ಜಾನರ್ ಸಿನಿಮಾ ಸರ್ ಇದು? ಯಾವ ಜಾನರ್ ಸಿನಿಮಾ ಇದು? ಸೈಕಾಲಜಿಕಲ್ ಥ್ರಿಲ್ ಮೂವಿ. ಸೈಕಾಲಜಿಕಲ್ ಥ್ರಿಲ್ ಮೂವಿ ಇದು. ಈ 2 ಸಾಂಗ್ ತೋರಿಸಿದೆ, ಪೂರ್ತಿ ಎಕ್ಸ್ಪೋಸಲ್ಲ ಇತ್ತು ಸಾಂಗ್ಗಳು. ಯಾವ ರೀತಿ? ಇದು 5 ಶಾರ್ಟ್ ಸಪ್ರೇಟ್, ಸಾಂಗ್ ಮಾತ್ರ ಇನ್ಸರ್ಟ್ ಮಾಡಿದ್ವಿ ಬಿಕಾಸ್ ಆಫ್ ಎಂಟರ್ಟೈನ್ಮೆಂಟ್ ಗೋಸ್ಕರ. Any more question? So this 5 short is exclusive of those songs? Yes. The total movie duration is 1 hour 45 minutes. Censor ಆಗಿದೆಯಾ? Huh? Censor ಆಗಿದೆಯಾ? ಮೂವಿ ಸೆನ್ಸರ್ ಆಗಿದೆಯಾ? Censor ಆಗಬೇಕು ಈ ವರ್ಷ. Anything else? ಕೊಡಿ ಸರ್, ಅವ್ರು ಕೊಡಿ. ಇದು ಆ್ಯಕ್ಚುಲಾಗಿ ಇವಾಗ ಮೇಡಮ್ ಹೇಳಿದ್ರಲ್ಲಿ ಎಷ್ಟು ಲ್ಯಾಂಗ್ವೇಜ್ ಮಾಡಿದ್ವಿ ಅಂತ.
ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಆ್ಯಂಡ್ ಕೊಂಕಣಿ ಇಷ್ಟು ಲ್ಯಾಂಗ್ವೇಜ್ ಇದೆ. ಈ ಪಾತ್ರ ಒಪ್ಕೊಳ್ಳೋಕ್ಕೆ ಮೊದಲನೇ ರೀಸನ್ ಏನಂದರೆ ಇದು ತುಂಬ ವಿಭಿನ್ನವಾದ ಸಬ್ಜೆಕ್ಟ್, ಯಾರು ಟಚ್ ಮಾಡಿಲ್ಲ ಈ ಥರ ಸಬ್ಜೆಕ್ಟ್. ಸರ್ ಹೇಳ್ದಂಗೆ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಆ್ಯಂಡ್ ಹೇಳಬೇಕೋ ಇಲ್ಲ ಗೊತ್ತಿಲ್ಲ, ಬಟ್ ಇಟ್ಸ್ ಅವರ್ ಚೈಲ್ಡ್ ಮೊಲೆಸ್ಟೇಷನ್, ಟ್ರಾಮಾಸ್ ಇದೆಲ್ಲ ಇನ್ಕ್ಲೂಡ್ ಆಗಿದೆ. ಸೊ ತುಂಬ ಡಿಫ್ರೆಂಟ್ ಆಗಿದೆ, ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ 5 ಶಾರ್ಟ್ ಸಿನಿಮಾ ಮಾಡೋದು ಅಷ್ಟು ಈಸಿ ಇಲ್ಲ. ಯಾರಾದರೂ ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ರು ರೀಟೇಕ್ಸ್, ನಾವೆಷ್ಟೇ ಕರೆಕ್ಟಾಗಿ ಮಾಡಿದ್ರು ಎಲ್ಲರೂ ಏನಾದರೂ ಸಣ್ಣ ಮಿಸ್ಟೇಕ್ ಆದರೂ ರೀಟೇಕ್ಸ್. ಸೊ ತುಂಬ ಕಷ್ಟ ಆಯಿತು ಮಾಡೋದು. ಕೆಲವೊಂದು ಶಾರ್ಟ್ಸ್ 20 ಮಿನಿಟ್ಸ್ 25 ಮಿನಿಟ್ಸು ಹೋಗಿದೆ. ಸೊ ಯಾ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ ಕಲಿಂಗಲ್. ಅದು ಬಂದ್ಬಿಟ್ಟು ಸರ್ ನನಗೆ ತುಂಬ ವರ್ಷದಿಂದನೇ ಗೊತ್ತು. ಅವ್ರು ನನಗೆ ಈ ಸಾಂಗ್ಗೆ ಡ್ಯಾನ್ಸ್ ಮಾಡು ನೀವೇ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳಿಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಗಿವಿಂಗ್ ಮಿ ಆಪರ್ಚುನಿಟಿ. ಮತ್ತು ಎಲ್ಲ ಟೀಮ್ ಆ್ಯಕ್ಟರ್ಸ್ಗೆ ಐ ಟೆಲ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ತಯಾರಿದ್ದಾರೆ. ಜೈ ಕರ್ನಾಟಕ, ಜೈ ಹಿಂದ್. ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು 27 ಮೂವೀಸ್ ಮಾಡಿದ್ದೀನಿ. ಇದು ನಂದು 27th ಸಾಂಗ್. ಬೇರೆದೆಲ್ಲ ಬಂದ್ಬಿಟ್ಟು ನಾನು ಕನ್ನಡ, ಮಲಯಾಳಂ, ತಮಿಳ್, ತೆಲುಗು ಎಲ್ಲ ಮಾಡಿದ್ದೀನಿ. ಅದರಲ್ಲಿ 16 ಮೂವಿ ಇನ್ನೂ ರಿಲೀಸ್ ಆಗಬೇಕು. ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ದೇವರ ಚೆನ್ನಾಗ ಅಷ್ಟೇ. ಥ್ಯಾಂಕ್ ಯು. ಸೊ ನಾನು ಮೈಸೆಲ್ಫ್ ನಿಸರ್ಗ ಮಂಜುನಾಥ್. ಇಲ್ಲಿ ತುಂಬ ಜನಕ್ಕೆ ಪರಿಚಯ ಇದೆ, ನಾನು ಸೀರಿಯಲ್ ಆರ್ಟಿಸ್ಟ್ ಅಂತ. ಸೊ ತುಂಬ ಖುಷಿ ಆಯಿತು. ಇವತ್ತಿಗೂ ನೆನ್ಪಿಟ್ಕೊಂಡು ಕೆಟ್ಟ ಸಂಪಿಗೆ ವಿಲನ್ ಅಲ್ವಾ ಅಂತ ತುಂಬ ಜನ ಬರೋ ಮಾತಾಡ್ಸಿದ್ರಿ. ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಮೇನ್ಲಿ ಅದಿತಿ. ಆ್ಯಕ್ಚುಲಿ ನಾನು ಅದಿತಿ ಒಪ್ಕೊಳ್ಬೇಕಂದ್ರೆ ಅದೊಂಥರ ನಂದು ದೊಡ್ಡ ಸ್ಟೋರಿ ಇದೆ, ಹೇಳ ಸರ್? ಓಕೆ, ಫಸ್ಟ್ ಆ್ಯಕ್ಚುಲಿ ನಾನು ನನ್ನ ಸೀರಿಯಲ್ ಶೂಟ್ ಮಾಡ್ತಾ ಇದ್ದೆ, ಸಿಂಧು ಭೈರವಿ ಅಂತ ಕವಿತಾ ರೆಡ್ಡಿ ಹೌಸಲ್ಲಿ. ಸೊ ಅಲ್ಲಿಗೆ ಇವರು ಲೊಕೇಶನ್ ನೋಡೋಕೆ ಬಂದಿದ್ರು ನಮ್ಮ ಟೀಮ್. ಐ ಮೀನ್ ಸುಲಭನ್ ಸರ್, ರುಗ್ರೆ ಸರ್ ಮತ್ತು ನಮ್ಮ ರೊಮ್ಯಾಂಟಿಕ್ ಸ್ಟಾರ್ ಇಲ್ಲದಲ್ಲ, ಇಷ್ಟು ಜನರು ಅಲ್ಲಿ ಲೊಕೇಶನ್ ನೋಡ್ತಾ ಇದ್ರು. ಸೊ ನಾನು ಆ್ಯಕ್ಟ್ ಮಾಡ್ತಿದ್ದೆ. ಸಡನ್ಲಿ ಇವ್ರಿಗೆ ಏನು ಅನಿಸ್ತು ಏನೋ ಗೊತ್ತಿಲ್ಲ, ನನ್ನ ಸೈಡಿಗೆ ಕರೆದು, ನಾನು ಯೂಶಲಿ ಎಲ್ಲ ಫ್ಯಾನ್ಸ್ ಎಲ್ಲ ಬಂದು ಸೆಲ್ಫಿ ತೊಗೊಳೋದು ಗೊತ್ತಿರುತ್ತಲ್ಲ ನಿಮಗೆ. ಸೊ ಆ ಥರ ಏನೋ ಕರೀತಿದ್ದಾರೆ ಅಂತ ಫಸ್ಟ್ ಇವರೇ ಕರ್ತಿದ್ದೆ ಆಯ್ತಾ. ಅವ್ರನ್ನ ನೋಡಿ ಅವ್ರು ಕರೆದ್ರೆ ಅವ್ರನ್ನ ಹೋಗ್ಬೇಕು ಅಂತ ಅನ್ಸುತ್ತಾ ಅಂತ. ಸೊ ಆಮೇಲೆ ಓಕೆ ಆಯಿತು, ಸೆಲ್ಫಿ ಈಸ್ ಕಾಲಿಂಗ್ ಅಂತ. ಆಮೇಲೆ ಮ್ಯಾಮ್ ನಿಮ್ಮ ಹತ್ರ ಒಂದು ನಿಮಿಷ ಮಾತಾಡ್ಬೋದು. ಅಲ್ಲಿಗೆ ಒಂದು ಸೆಕೆಂಡ್ ನಂಗೆ ಶಾಕ್ ಆಯ್ತು, ಏನು ಮಾತಾಡ್ಬೇಕು ಇವ್ರು, ಏನು ನನ್ನ ಹತ್ರ ಮಾತಾಡೋದು ಅಂತ. ಬಿಕಾಸ್ ಅಲ್ಲಿವರೆಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಸರಿ ಅಂತ ಓಕೆ, ಒಂದು ಸಿನಿಮಾ ಇದೆ ಮ್ಯಾಮ್ ಮಾಡ್ತೀರಾ? ಓಕೆ ಐ ಸೆಡ್ ಫಸ್ಟ್ ಸ್ಟೋರಿ ಕೇಳೋಣ ಅಂತ. ಇಲ್ಲ ನಾನು ಡೈರೆಕ್ಟ್ರು ಮಾತಾಡ್ತಾರೆ ನನಗಿಂತ ಬಿಟ್ಟರಾಗ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ ಫೈನ್ ಅಂತ ನೆಕ್ಸ್ಟ್ ಸೋಲಮನ್ ಸರ್ ಬಂದು, ಅವ್ರದ್ದು ಅರ್ಧ ಕನ್ನಡ ಇತ್ತು, ಅರ್ಧ ಇಂಗ್ಲೀಷ್ ಇತ್ತು. ಸೊ ಹಿ ಎಕ್ಸ್ಪ್ಲೇನ್ ವೆರಿ ವೆಲ್ ಆ್ಯಕ್ಚುಲಿ. ಬಟ್ 5 ಶಾರ್ಟ್ ಸಿನಿಮಾ ಅಂದರೆ ನನಗೆ 5 ಶಾರ್ಟ್ ಸಿನಿಮಾ ಬಗ್ಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಆ್ಯಸ್ ಅನ್ ಆರ್ಟಿಸ್ಟ್ ಐ ಆಮ್ ಸೊ ಸಾರಿ ಟು ಟೆಲ್ ದಿಸ್, ಬಟ್ ಸ್ಟಿಲ್ ನಾನು ಮಾಡಿರೋದೆಲ್ಲ ಸೀರಿಯಲ್ಸೇ ಆಗಿರೋದ್ರಿಂದ ನನಗೆ 5 ಶಾರ್ಟ್ ಸಿನಿಮಾ ಬಗ್ಗೆ ಐಡಿಯಾನೇ ಇರಲಿಲ್ಲ. ಸೊ ಓಕೆ ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ನನಗೆ ಮೇಯ್ನಾಗಿ ಅವ್ರದ್ದು ಕತೆ ಇಷ್ಟ ಆಗಿದೆ. ಓಕೆ, ಒಂದು ಹೆಣ್ಮಗು ಬಗ್ಗೆ ಇದು ಕತೆ. ಆ್ಯಂಡ್ ಇವಾಗ ನಮ್ಮ ಜನ್ರೇಷನ್ ಹೆಣ್ಮಕ್ಳು ಏನೇನು ಕಷ್ಟಪಡ್ತಿದ್ದಾರೆ, ವಾಟ್ ಆಲ್ ಗೋಯಿಂಗ್ ಥ್ರೂ ಅಂತ. ಓಕೆ, ಅದೊಂದು ಅಷ್ಟೇ ಅರ್ಥ ಆಗಿದೆ. ಬಟ್ 5 ಶಾರ್ಟ್ ಸಿನಿಮಾ ನಿಜವಾಗ್ಲೂ ಅವತ್ತಿನ ದಿನಕ್ಕೆ ಅರ್ಥ ಆಗಿಲ್ಲ. ಓಕೆ ಲೆಟ್ ಮೀ ಸೇ ಎಸ್ ಆಫ್ಟರ್ ಹೋಗ್ತಾ ದಿನಗಳಲ್ಲಿ ಅರ್ಥ ಆಗುತ್ತೆ ಅಂತ. ಸೊ ಆಮೇಲೆ ಎಕ್ಸ್ಪ್ಲೇನ್ ಮಾಡಿದಾಗ ಐ ಫೆಲ್ ಸೋ ಹ್ಯಾಪಿ ವಿತ್ ದ ಸ್ಟೋರಿ. ಒಂದಿನ ಅಷ್ಟೇ ಅನಿಸುತ್ತೆ ನಾನು ಆಫೀಸಿಗೆ ಬಂದಿದ್ದು. ಎಸ್, ಸೊ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು, ನಿಮ್ಮ ಕ್ಯಾರೆಕ್ಟರ್ ನೀನು ಏಂಜಲ್ ಅಂತ ಅಂದರೆ, ಏಂಜಲ್ ಅಂದ ತಕ್ಷಣ ಓ ವಾ ಫ್ಲೈಯಿಂಗ್ ಅಂತ. ಬಟ್ ಆಮೇಲೆ ಓಕೆ ಐ ಸೆಡ್ ಎಸ್, ತುಂಬ ಖುಷಿ ಆಯಿತು ಐ ಆಮ್ ಅ ಪಾರ್ಟ್ ಆಫ್ ದಿಸ್ ಸಿನಿಮಾ ಅಂತ. ಥ್ಯಾಂಕ್ ಯು ಸೋ ಮಚ್ ಸುಲಮನ್ ಸರ್ ಫಾರ್ ಸೆಲೆಕ್ಟಿಂಗ್ ಮೀ. ಆ್ಯಂಡ್ ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಅವರ್ ಟೀಮ್, ಫಾರ್ ಅವರ್ ಸೆಟ್ಸ್. ಯಾ. Hello, ನನ್ನ ಹೆಸರು ಯಶಾ. So first of all, thank you director sir for giving me this opportunity, and Banga sir also, and team ge best wishes ಹೇಳ್ತಾ. I'm really happy to work with this team because ಇದರ world's first 5 short movie. It's like different ಅಲ್ವಾ, so we experienced ಇದು ಮಾಡ್ಕೊಡ್ತಾರೆ. So I'm like very happy about it. Thank you. ಹಲೋ ಎವ್ರಿವನ್, ನನ್ನ ಹೆಸರು ಆರ್ತಿ ಅಂತ. ಐ ಆಮ್ ವೆರಿ ಹ್ಯಾಪಿ ಟು ಆ್ಯಕ್ಟ್ ಇನ್ ದಿಸ್ ಮೂವಿ. ಆ್ಯಂಡ್ ಸ್ಟೋರಿ ಬಂದುಬಿಟ್ಟು ತುಂಬ ಡಿಫ್ರೆಂಟ್ ಆಗಿದೆ. ಇಟ್ಸ್ ಲೈಕ್ ಎಲ್ಲರ ಲೈಫಲ್ಲೂ ಇದು ನಡೆದಿರುತ್ತೆ, ಎಲ್ಲರ ಹೆಣ್ಮಕ್ಳ ಮನೇಲೂ ಈ ಥರ ಸ್ಟೋರಿ ಇದ್ದೇ ಇರುತ್ತೆ. ಸೊ ಸ್ಟೋರಿಗೆ ಸ್ಟೋರಿ ಹೇಳಿದಾಗ ನನಗೆ ಇನ್ನೊಂದು ಯೋಚನೆನೇ ಬಂದಿಲ್ಲ. ಐ ಹ್ಯಾವ್ ಟು ಡೂ ದಿಸ್ ಅನ್ನೋ ಥರ ನನಗೆ ಫೀಲ್ ಆಯಿತು.
ಹೇಳಬೇಕು ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಟೀಮ್ಗೆ ಆ್ಯಂಡ್ ವೆರಿ ಸಪೋರ್ಟಿವ್ ಟೀಮ್. ಥ್ಯಾಂಕ್ ಯು ಸರ್. ಮುಂಚೆ ನಾನು ಮಾಡಿದ್ದೆ. ಸೊ ಇವರು ಕೂಡ ನನಗೆ ಹಳೆಯ ಪರಿಚಯ ಅಂತ ಹೇಳಿದ್ರು. ಹೀಗಾಗಿ ನನಗೆ ಒಂದು ಅತಿಥಿ 5 ಶಾರ್ಟ್ಸ್ ಮೂವಿ ಆ್ಯಕ್ಟ್ ಮಾಡಿ ಒಂದು ವಿಲನ್ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ನಿಂತ್ಕೊಂಡೆ. ಸೊ ಕತೆ ಚೆನ್ನಾಗಿತ್ತು, ಮಾಡಿದ್ದೀನಿ, ವಿಲನ್ನಾಗಿ ಮಾಡಿದ್ದೀನಿ. ಬಟ್ ನನಗೆ ಅದು ಹೇಗೆ ಅಂತ ತಾವು ಹೇಳಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಲೊಕೇಶನ್ನು, ತುಂಬ ಟೀಮ್ ಮತ್ತು ತುಂಬ ಒಳ್ಳೆ ಕೆಲಸ ಮಾಡಿದ್ದೀವಿ. ಅದಕ್ಕೆ ನಿಮ್ಮೆಲ್ಲ ಖಂಡಿತವಾಗ್ಲೂ ನಿಮ್ಮ ಆಶೀರ್ವಾದ ನಮಗೆ ಬೇಕಾಗಿದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಪರಿಚಯ, ನಾನು ಕೂಡ ಒಬ್ಬ ನಟಿ, ಕೆಲವು ಸಿನಿಮಾಗಳಲ್ಲಿ ಮಾಡಿದ್ದೇವೆ. ಈಗ ಸದ್ಯಕ್ಕೆ ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾ ಇದ್ದೀನಿ, ಅನಿಯಾನಲ್ಲಿದ್ದೀನಿ. ಕೆಲವೊಂದು ಸೀರಿಯಲ್ಗಳಿಗೆ ಸಂಭಾಷಣೆ ಬರೆದಂಥ ಅನುಭವ ಇತ್ತು ನನಗೆ ಮುಂಚೆ. ಬಟ್ ಸಿನಿಮಾಗೆ ಮೊದಲ ಬಾರಿಗೆ ಬರೆದಿದ್ದು. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆಯ ಅನುಭವ. ಯಾಕೆಂತಂದರೆ ಕನ್ನಡದಲ್ಲಿ ಮೊದಲು ಬರೆದು ನಂತರ ಬೇರೆ ಭಾಷೆಗಳಿಗೆ ಅದನ್ನು ಅನುವಾದ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ತುಂಬ ಕೇರ್ಫುಲ್ ಆಗಿ ನಾನು ಸಂಭಾಷಣೆಯನ್ನು ಬರೀಬೇಕಾಯಿತು. ಜೊತೆಗೆ 5 ಶಾರ್ಟಿಗೆ, ಒಂದು ಶಾರ್ಟ್ 20 ನಿಮಿಷಕ್ಕೆ ಒಂದೇ ಫ್ಲೋನಲ್ಲಿ ಸಂಭಾಷಣೆ ಬರೀಬೇಕಾಯಿತು. ಆಮೇಲೆ ಮತ್ತೆ ಇನ್ನೊಂದು ಶಾರ್ಟ್ಗೆ ಪ್ಲಸ್ ಒಂದು ವಿಭಿನ್ನವಾದಂತಹ ಪಾತ್ರ ಬರುತ್ತೆ. ಆ ಪಾತ್ರದ ಅದು ಸಿನಿಮಾ ನೋಡೇ ತಿಳ್ಕೊಬೇಕು ನೀವು. ತುಂಬ ಅದ್ಭುತವಾದಂತಹ ಪಾತ್ರ ಅದು. ಆ ಪಾತ್ರನ ನಾನು ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾದ್ರೆ ಅದಕ್ಕೊಂದು ಸಪ್ರೇಟಾಗಿ ಒಂದು ಸಂಭಾಷಣೆಯನ್ನು ಬರೀಬೇಕಾಯಿತು. ಆಮೇಲೆ ವಿಲನ್ ಇದ್ದಾನೆ ಇದರಲ್ಲಿ ಒಬ್ಬ, ತುಂಬ ಒಳ್ಳೆಯ ಥರ ಇರ್ತಾರೆ, ಗೋಮುಖ ವ್ಯಾಘ್ರ ಅವರು. ಅವನಿಗೆ ಯಾವ ಬೇರೆ ಥರ ಒಂದು ಆಯಾಮ ಕೊಡಬೇಕು ಅಂತ ಹೇಳಿ ಅವನನ್ನು ಒಂದು ಕವಿ ಥರ ಮಾಡಿದ್ದೆ ನಾನು ಸಿನಿಮಾದಲ್ಲಿ. ಒಂದಿಷ್ಟು ಕವನಗಳನ್ನು ಬರೆದೆ, ಅದನ್ನು ತರ್ಜುಮೆ ಮಾಡಿದ್ದಾರೆ. ಬಹಳ ಸೊಗಸಾಗಿತ್ತು, ಒಳ್ಳೆಯ ಅನುಭವ ಸಿಕ್ತು ನನಗೆ. ಒಂದು ಶಾರ್ಟಲ್ಲಿ ಅಷ್ಟು ಡೈಲಾಗ್ಸ್ ಪಾಪ ಇವರೆಲ್ಲರೂ ಕಲಿಬೇಕಾಯ್ತು. ಯಾಕಂದರೆ ಒಂದು ಶಾರ್ಟ್ ಕ್ಯಾಮ್ರಾ ಇಟ್ಟ ತಕ್ಷಣ ಅವ್ರು ಅಷ್ಟು ಡೈಲಾಗ್ ಬೈಹಾಟ್ ಆಗಿರಬೇಕು, ತಕ್ಷಣ ಹೋಗಬೇಕು, ಆಮೇಲೆ ಡಬ್ಬಿಂಗ್ ಇರಲಿ, ಬಟ್ ಅದು ಬೇಕೇ ಬೇಕಲ್ಲ ಅದು. ಸೊ ಥ್ಯಾಂಕ್ಸ್ ಟು ದ ಆರ್ಟಿಸ್ಟ್. ನಿಜವಾಗ್ಲೂ ಒಳ್ಳೆಯ ಅದ್ಭುತ. ನಾನು ಡಬ್ಬಿಂಗ್ ಮಾಡುವಾಗ ನೋಡಿದೆ, ಪ್ರತಿಯೊಬ್ಬರು ಅದ್ಭುತವಾದಂತಹ ಕೆಲಸವನ್ನು ಮಾಡಿದ್ದಾರೆ. ಖುಷಿ ಆಯಿತು. ನನ್ನ ಸಂಭಾಷಣೆ ದೊಡ್ಡ ತೆರೆಯ ಮೇಲೆ ಬರ್ತಾ ಇದೆ ಅನ್ನೋದು ನಿಜಕ್ಕೂ ಒಂದು ಒಳ್ಳೆಯ ಅನುಭವ. ಹಾಗೂ ಥ್ಯಾಂಕ್ಸ್ ಟು ದಿ ಟೀಮ್ ಅಂತ ನಾನು ಹೇಳಬಲ್ಲೆ. And audio label, it has been there in all platforms, including Spotify and Apple and Android. Wherever I think more than 20 platforms we are there, audio already we released today. Please, you can listen in all the platforms, it's available. Even YouTube teaser barutte, we already launched, you can see there on Millennium Ad Media and Y2K Music. ಇವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಇವತ್ತು ಇಲ್ಲಿ ಆಗಮಿಸಿ ಪ್ರಶಸ್ತಿಯನ್ನು ಪಡೆದಂತಹ ಪ್ರತಿಯೊಬ್ಬ ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ FR Excellence Award 2026 ಹಾಗೂ